ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹರ್ಷಿಕಾ ಲಾಗಿಂಗ್ ಕಡೆಯಿಂದ ನಾವು ಲಾಗ್ ಮಾಡ್ತಿದ್ದೀವಿ. ಅವಳು ಮಾಡಕ್ ಬರಲ್ಲ ಅಂತ ನಾವಿವತ್ತು ಬಂದಿದ್ದೀವಿ ಜುಬೇಲ್ ಮ್ಯಾಂಗ್ರೋವ್ ಪಾರ್ಕ್. ಮ್ಯಾಂಗ್ರೋವ್ ಟ್ರೀ ಇದೆಯಲ್ಲ, ಅದ್ರ ಮಧ್ಯ ಇದಾಕಿರ್ತಾರೆ. ಏನಿದು? ಹಾಂ. ಸೊ ನಾವಿಲ್ಲಿ ವಾಕ್ ಮಾಡ್ತಾ ಇದ್ದೀವಿ. ಸೊ ಬೇಸಿಕ್ಲಿ ಇದಕ್ಕೆ ಅಬುದಾಬಿ ಹತ್ರ ಅಬುದಾಬಿಲಿ ಇರೋದಿದು. ಅಬುದಾಬಿಯಿಂದ ನಿಮ್ಗೆ ಆಲ್ಮೋಸ್ಟ್ ಒಂದು 10-11 ಕಿಲೋಮೀಟರ್ಸ್ ಆಗುತ್ತೆ. ಟ್ಯಾಕ್ಸಿ 22 ಕಿಲೋಮೀಟರ್ಸ್ ಆಗುತ್ತೆ. ಟ್ಯಾಕ್ಸಿ ತಗೊಂಡ್ರೆ ನಿಮ್ಗೊಂದು 40 ದಿರಮ್ಸ್ ಇಲ್ಲೊಂದು 25-26 ಮಿನಿಟ್ಸ್ ರೀಚ್ ಆಗ್ತೀರಾ. ಆನ್ಲೈನ್ ಬುಕ್ ಮಾಡ್ಕೊಳ್ಳಿ. ಕ್ಲೂಕ್ ಇಲ್ಲ ಅಂದ್ರೆ ಹೆಡ್ ಔಟ್ ಅದ್ರಲ್ಲಿ ಮಾಡ್ಕೊಳ್ಳಿ. 15 ದಿರಮ್ಸ್. ಅಗೋಡಾದಲ್ಲಿ ಮಾಡಿ. ಅಗೋಡಾದಲ್ಲಿ ಡಿಸ್ಕೌಂಟ್ ಇರುತ್ತೆ ಎಲ್ಲದಕ್ಕಿಂತ ಕಂಪೇರ್ ಮಾಡಿದ್ರೆ. ಬೇರೆದಕ್ಕಿಂತ 10 ದಿರಮ್ 5 ದಿರಮ್ ಕಡಿಮೆ ಇರುತ್ತೆ. ಹಾ, ಹಂಗೂ ಮಾಡ್ಬೋದು. ಇಲ್ಲ ಕಂಪೇರ್ ಮಾಡಿ, ನಿಮ್ಗೆ ಯಾವ್ದ್ರಲ್ಲಿ ವರ್ಕೌಟ್ ಆಗುತ್ತೆ ಅದರಲ್ಲೇ ಮಾಡ್ಕೊಳ್ಳಿ. ಇಲ್ಲೇ ಬಂದು ತಗೊಂಡ್ರೆ ನಿಮ್ಗೆ 20 ದಿರಮ್ಸ್ ಅಡಲ್ಟ್ಗೆ. ಜೂನಿಯರ್ ಅಂದ್ರೆ ಚಿಕ್ಕ ಮಕ್ಕಳಿಗೆಲ್ಲ 10 ಇಯರ್ಸ್ ಒಳಗಡೆ ಇರೋರಿಗೆ 10 ದಿರಮ್. 5 ಇಯರ್ಸ್ ಒಳಗಡೆ ಅವ್ರಿಗೆ ನಿಮ್ಗೆ 10 ದಿರಮ್ಸ್ ಏನೋ ಕೊಡ್ಬೇಕಾಗುತ್ತೆ. ಸೊ 1 ದಿರಮ್ ಆಲ್ಮೋಸ್ಟ್ ನಿಮ್ಗೆ 24 ರೂಪೀಸ್ ಇವತ್ತಿಗೆ. ಮೇಡಮ್ ವಾಕಿಂಗ್ ಮಾಡ್ತಾವ್ರೆ. ನಡೆದು ಸುಸ್ತಾಗ್ಬಿಟ್ಟಿದ್ದಂತೆ. ಆಯ್ತು ನಡಿಯಮ್ಮ. ಅಂಡ್ ಇಲ್ಲಿ ಕಯಾಕಿಂಗು ಇದೆ. ಕಯಾಕಿಂಗ್ ಬೇಕು ಅಂದ್ರೆ 150 ದಿರಮ್ಸ್. ಫುಲ್ ಸುತ್ತ ನೀವು ಕಯಾಕಿಂಗ್ ಮಾಡ್ಬೋದು. ಯಾವುದು? ಯಾವ್ದೋ ಟಾಯ್ ಇರ್ಬೇಕು. ಕಿಂಗ್ ಅಂತ ಹೇಳು, ಲಾಗಿಂಗ್ ಕಿಂಗು. ಗಿಡಗಳು ನೋಡ್ತಿದ್ದೀರಾ ನೀವು? ದಿಸ್ ಇಸ್ ಕಾಲ್ಡ್ ಅಸ್ ಗ್ರೇ ಮ್ಯಾಂಗ್ರೋವ್ಸ್. ಇದ್ರ ಸೆಲಿನಿಟಿ ನಿಮ್ಗೆ ಆಲ್ಮೋಸ್ಟ್ ಗಲ್ಫಲ್ಲಿ 43 PPT ಇಂದ 70 ಪಾರ್ಟ್ಸ್ ಪರ್ ಟ್ರಿಲಿಯನ್ ತನಕ ಹೋಗುತ್ತೆ. ಬಟ್ ಸ್ಟಿಲ್ ಇದಿಲ್ಲೂ ಬೆಳೆಯೋಕ್ಕಾಗುತ್ತೆ. ಆ್ಯಂಡ್ ಮೋರ್ ಓವರ್ ಇದಕ್ಕೇನೇ ಡ್ಯಾಮೇಜ್ ಆದರೂ ಫಿಸಿಕಲ್ ಡ್ಯಾಮೇಜ್ ಟ್ರೀಸ್ಗೆ ಬೇಗ ರಿಕವರ್ ಆಗುತ್ತೆ ಅಕಾರ್ಡಿಂಗ್ ಟು ದಿ ಇನ್ಫೋ ಹಿಯರ್. ಆ್ಯಂಡ್ ಆಲ್ಸೋ ಇಲ್ಲಿ ನೀವು ನೋಡ್ಬೋದು ಎಷ್ಟು ಮೀನಿದೆ ಒಳಗಡೆ. ಚಿಕ್ಕದಿದೆ, ಕಾಣಿಸ್ತಿಲ್ಲ, ಬಟ್ ದೊಡ್ಡದಿದ್ದಾಗ ತೋರಿಸ್ತೀನಿ ನಾನು ನಿಮಗೆ ಸಿಕ್ಕಿದಾಗ. ನೈಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತಿಲ್ಲ. ಸ್ವಲ್ಪ ಕತ್ಲಾಗ್ಲಿ ತೋರಿಸ್ತೀನಿ ನಿಮಗೆ. ಪ್ಲಾಸ್ಟಿಕ್ ಇಲ್ಲ ನೋಡಿ, ಎಲ್ಲ ಇದು ಅಲ್ಲ. ಇಲ್ಲಿ ನೋಡಿ, ಇಲ್ಲಿ ಕಂದಕ ಭಾಳ ನೋಡ್ತೀನಿ. ಇಲ್ಲೂ ಸ್ಯಾಂಡ್ ಮೈನಿಂಗ್ ಮಾಡ್ಬಿಟ್ಟಿದ್ದಾರೆ. ಎತ್ಕೊಳ್ಳಿ, ಬೇರೆ ಸ್ನಾಕ್ಸ್ ಎಲ್ಲ ಏನಾದ್ರು ತಗೊಬಂದು ಎಸಿಬೇಡಿ. ಪ್ಲಾಸ್ಟಿಕ್. ಗೋ ಎಕೋ ಫ್ರೆಂಡ್ಲಿ, ಬಿ ಎಕೋ ಫ್ರೆಂಡ್ಲಿ. ಇಲ್ಲಿ ಆಕ್ಚುಲಿ ನಿಮ್ಗೆ ಹೆಂಗೆ ಅಂದ್ರೆ ಎಲ್ಲಾ ಕಡೆನೂ ಡಸ್ಟ್ಬಿನ್ ಇದೆ, ಎಲ್ಲ ಇದೆ. ಸೊ ವಾಟರ್ ಬಾಟ್ಲ್ ಒಂದು ಇಟ್ಕೊಂಡಿರಿ. ಸ್ನ್ಯಾಕ್ಸ್ ಗೀಕ್ಸ್ ಎಲ್ಲ ಬಿಡೋದು ಡೌಟು. ಅದನ್ನ ಅಲ್ಲಿ ಕೇಳ್ಬಿಟ್ಟು ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಅದು ಬಿಟ್ಟರೆ ಅದೇ ಮಕ್ಕಳಿದ್ರೆ ಸ್ವಲ್ಪ ವಾಟರ್ ಬಾಟ್ಲ್ ಕ್ಯಾರಿ ಮಾಡಿ. ಆ್ಯಂಡ್ ಆಲ್ಸೋ ಶೂಸ್ ಇದ್ರೆ ಬೆಸ್ಟು. ಇಲ್ಲ ಅಂದರೆ ಸ್ವಲ್ಪ ಇದು ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಪ್ಲೀಸ್ ಡು ನಾಟ್ ಲಿಟರ್. ದಯವಿಟ್ಟು ಲಿಟರ್ ಮಾಡಬೇಡಿ. ಅಕಸ್ಮಾತ್ ನೀವು ಲಿಟರ್ ಮಾಡೋರು ಎಲ್ಲ ಇದರಲ್ಲೂ ಕ್ಯಾಮ್ರಾಸ್ ಇದೆ. ಎಲ್ಲ ಒಂದೊಂದು ಪೋಲ್ಗೂ ಕ್ಯಾಮ್ರಾಸ್ ಇದೆ. ಸೊ ಸ್ವಲ್ಪ ಕಷ್ಟ ಇರುತ್ತೆ. ಮೇಡಮ್ಗಿಂತ ಚೆನ್ನಾಗಿ ನಾನೇ ಲಾಗಿಂಗ್ ಮಾಡ್ತೀನಿ ಅನ್ನೋರೆಲ್ಲ ಒಂದು ಲೈಕ್ ಕೊಡಿರಿ. ಇಲ್ಲ ಹೊಡಿಬೇಡಿ. ನಾನ್ ಚೆನ್ನಾಗಿ ಮಾಡ್ತಿದ್ದೀನಿ ಅಂದ್ರೆ ಮಾತ್ರ ಲೈಕ್ ಮಾಡಿ. ಸೊ ದಿಸ್ ಇಸ್ ದ ವ್ಯೂವಿಂಗ್ ಟಾರ್. ನನ್ನ ಮಮ್ಮನ್ ಬ್ಲಾಗಿಂಗ್ ಇಷ್ಟ ಆದ್ರೆ ರೆಡ್ ಹಾರ್ಟ್ ಕಮೆಂಟ್ ಮಾಡಿ. ಏನು ಮಾಡಬೇಡಿ, ಸುಮ್ಮನೆ ನನಗೆ ಮಾತ್ರ ಮಾಡಿ. ಗಾಯ್ಸ್ ಇವನಿಗಂತೂ ಬಿಲ್ಕುಲ್ ಮಾಡಬೇಡಿ. ಸಚ್ ಹೇಳ್ತಾ ಏನು ಹೇಳಿದೆ? ಟ್ರಿಮ್ ನಾನೇನು ಎಡಿಟ್ ಮಾಡಲ್ಲ. ಏನಂತ? ಕರೆಕ್ಟಾಗಿ
ನಾನ್ ಮಾಡೋದಕ್ಕೇನು ಎಡಿಟ್ ಬೇಡ, ನಮ್ದು ಗೊತ್ತಲ್ಲ ನ್ಯಾಚುರಲ್ ನಾವು. ಶಟ್ ಅಪ್ ಮ್ಯಾನ್, ಎಡಿಟ್ ಮಾಡ್ಕೊಂಡು ಹಾಕ್ತಾರೆ. ಶಟ್ ಅಪ್ ಮ್ಯಾನ್. ಸೊ ಈಗ ನಡ್ಕೊಂಡು ಹೋಗ್ತಾ ಇದೀವಿ. ತುಂಬಾ ಚೆನ್ನಾಗಿದೆ ವ್ಯೂ, ಪೀಸ್ಫುಲ್, ಆರಾಮಾಗಿ ಒಂದು ಬ್ಯೂಟಿಫುಲ್ ವಾಕ್ಸ್ ಈವ್ನಿಂಗ್ ಟೈಮಲ್ಲಿ. ಏನೋ ಅಪರೂಪಕ್ಕೆ ವ್ಲಾಗಿಂಗ್ ಮಾಡ್ತೀನಿ ಅಂತ ಇಸ್ಕೊಂಡಿದ್ದ. ಬಟ್ ನನಗೆ ಗೊತ್ತು ನನ್ನ ಬ್ಲಾಗಿಂಗ್ ತುಂಬಾ ಚೆನ್ನಾಗಿರೋದು ಅಂತ. ನನ್ನ ಬ್ಲಾಗಿಂಗ್ ನಂಗೆ ತುಂಬಾ ಚೆನ್ನಾಗಿದೆ. ಇರ್ಲಿ ಮನ್ಸಲ್ಲಿ ಅಭಿಮಾನ ಇರ್ಲಿ, ಬಟ್ ಎಲ್ಲರಿಗೂ ಗೊತ್ತು ನನ್ನ ಬ್ಲಾಗಿಂಗ್ ತುಂಬಾ ಚೆನ್ನಾಗಿರೋದು ಅಂತ. ಸೊ ಆಮೇಲೆ ಅಭಿದು ಚೀಪ್ ಇರ್ತದೆ ಬ್ಲಾಗಿಂಗು. ನೀರು ಓ ತುಂಬಾ ಬಿಸಿ. ಎಕ್ಸಿಟ್ ಆದ್ರೆ ಮತ್ತೆ ನೋಡಕ್ಕಾಗಲ್ಲ. ಎಸ್, ಅವನೇನೋ ವಿಡಿಯೋ ಏನೋ ಮಾಡ್ತಾ ಇದ್ದಾನೆ. ನಿಮ್ ಜಾಕೆಟ್ ಕೊಡ್ತೀರಾ? ತುಂಬಾ ನಡೆಯೋರು ಇದ್ರೆ ಅಷ್ಟೇ ಬನ್ನಿ, ಯಾಕಂದ್ರೆ ಇಲ್ಲಂತೂ ತುಂಬಾನೇ ನಡಿಬೇಕು ಲಿಟ್ರಲಿ. ಯೂಶಲಿ ನನಗೆ ಅಷ್ಟು ನಡೆದ ಅಭ್ಯಾಸ ಇಲ್ಲ, ಟು ಬಿ ಫ್ರ್ಯಾಂಕ್. ಬಟ್ ಈಗ ಸ್ವಲ್ಪ ಪ್ರಾಕ್ಟೀಸ್ ಆಗಿದೆ. ಆ್ಯಂಡ್ ಸ್ವಲ್ಪ ಸಣ್ಣನೂ ಆಗೋಗಿದ್ದೀನಿ. ನಾನು ಹೇಳಿದ್ದೆ ಅಲ್ವಾ, ಒಂದು ಫಿಟ್ನೆಸ್ ಏನೋ ಜಾಯ್ನ್ ಆಗಿದ್ದೆ ಅಂತ. ಅದಕ್ಕಿಂತ ಜಾಸ್ತಿನೇ ನಂದು ವರ್ಕೌಟ್ ಆಗಲಿ, ಸ್ಟೆಪ್ಸ್ ಆಗಿರಲಿ ಆಗೋಗಿದೆ. ಪರ್ ಡೇ ನಾನು ಆಲ್ಮೋಸ್ಟ್ ಏನಿಲ್ಲ ಅಂದರೂ 20,000 to 25,000 ಸ್ಟೆಪ್ಸ್ ಅಷ್ಟು ನಡೀತಾ ಇದ್ದೀವಿ. ಸೊ ಅರ್ಥ ಮಾಡ್ಕೊಳ್ಳಿ ಎಷ್ಟು ನಡೀತಾ ಇರ್ಬೋದು ನಾವು ಅಂತ. ಬಟ್ ಸಮ್ಟೈಮ್ಸ್ ಕ್ಯಾಬ್ ಕ್ಯಾರಿ ಮಾಡ್ತೀವಿ ಕ್ಯಾಬ್ನ, ಯಾಕಂದರೆ ಎಲ್ಲ ಟೈಮು ನಡೆಯೋಕೆ ಕಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ಅಂತ. ಬಟ್ ಇದು ವಾಕ್ವೇ ಡೈರೆಕ್ಷನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ವ್ಯೂ ಪಾಯಿಂಟಿಗೆ. ಸೊ ಇದು ವಾಕ್ವೇ ಡೈರೆಕ್ಷನ್. ಸೊ ಇಲ್ಲಿಂದನೂ ನಡ್ಕೊಂಡು ಹೋಗ್ಬೋದು ಆ್ಯಂಡ್ ಇಲ್ಲಿಂದನೂ ನಡ್ಕೊಂಡು ಹೋಗ್ಬೋದು. ಆ್ಯಂಡ್ ಇದು ಡ್ಯೂಯಲ್ ಕ್ಯಾಮ್ರಾ ಹತ್ರ ಚೆನ್ನಾಗಿದೆ ಅನ್ನಿಸ್ತು ನನಗೆ ವ್ಲಾಗಿಂಗ್ ಮಾಡೋದಕ್ಕೆ, ಯಾಕಂದರೆ ನಾನು ಮಾತಾಡ್ಬೋದು ಆ್ಯಂಡ್ ಸರೌಂಡಿಂಗ್ಸಲ್ಲಿ ನಿಮಗೂ ತೋರಿಸ್ಬೋದು ಆ ಥರ. ಬನ್ನಿ. ಸೊ ಇಲ್ಲಿ ನೈಟುನು ಲೈಟ್ಸ್ ಆನ್ ಮಾಡ್ತಾರೆ, 9 PM ತನಕ ಓಪನ್ ಇರುತ್ತೆ. ಇವಾಗ ಸದ್ಯಕ್ಕೆ ಸನ್ಸೆಟ್ ವ್ಯೂ ತೋರಿಸ್ತೀನಿ, ಅದಾದ್ಮೇಲೆ ನೈಟ್ ಲೈಟ್ಸ್ ಆನ್ ಮಾಡಿದ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಜಾಸ್ತಿ ಕ್ರೌಡೆಡ್ ಇಲ್ಲ ಈ ಪ್ಲೇಸು, ನೋಡ್ಬೋದು ನೀವು. ನೆಮ್ಮದಿ, ಪೀಸ್ಫುಲ್ ಆಗಿದೆ. ಇಲ್ಲಿ ಬಂದು ಆರಾಮಾಗಿ ಸಿಟಿ ಗಿಟಿ ಎಲ್ಲ ಬಿಟ್ಟು ನೆಮ್ಮದಿಯಾಗಿರ್ಬೋದು. ಅಂದರೆ ಈ ಪ್ಲೇಸಿಗೆ ಬರ್ಬೋದು ವಿತ್ ಯೋರ್ ಫ್ಯಾಮಿಲಿ. ಆಚೆ ಕಡೆ ಒಂದು ಕೆಫೆನೂ ಇದೆ. ಮೇಡಮ್ ಆಚೆ ಕಡೆ ಕರ್ಕೊಂಡು ಹೋದ್ಮೇಲೆ ಕೊಡಿಸ್ತೀನಿ ಅಂತ ಹೇಳೋರೆ. ಏನು ಅಂತ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ. ಸ್ವಲ್ಪ ಕಾಸ್ಟ್ಲಿ ಇದೆ ಗಿಫ್ಟ್ ಅದು. ನಾನು ಬೇಡ ಅಂತ ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ಕೊಡಿಸ್ತೀನಿ ಅಣ್ಣ ಅಂತ ಅವಳೆ. ಓಕೆ, ಕಾಯ್ತಾ ಇರಿ ನೆಕ್ಸ್ಟ್ ವಿಡಿಯೋಗೆ ಏನು ಕೊಡಿಸ್ತಾಳೆ ಅಂತ. ಸರ್ಪ್ರೈಸ್. ಸೊ ಲೈಟ್ ಹಾಕಿದ್ನಂತೂ ಈ ಪ್ಲೇಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಒಂದು ಚೂರಿಲ್ಲ. ಮ್ಯಾಂಗ್ರೋವ್ ಫಾರೆಸ್ಟ್ ಯಾರು ವಿಸಿಟ್ ಮಾಡಬೇಕು ಅನ್ಸುತ್ತೆ, ಇಲ್ಲಿ ಬನ್ನಿ. ಇಲ್ಲ ಅಂದರೆ ಇಂಡಿಯಾದಲ್ಲೂ ಇದೆ. ಸೊ ಮ್ಯಾಂಗ್ರೋವ್ ಫಾರೆಸ್ಟು ಇನ್ ಅಬುದಾಬಿ ಇದು. ಇನ್ ಕೇಸ್ ನೀವು ಕರ್ನಾಟಕದಲ್ಲಿ ನೋಡ್ಬೇಕಂದ್ರೂ ಇದೇ ಥರ ಇದೆ. ಯಾವುದು ಅಂತ ನಮ್ಮ ಭಾವ ಹೇಳ್ತಾರೆ. ಯಾವ್ದು ಭಾವ? ಕರ್ನಾಟಕದಲ್ಲಿ ಮ್ಯಾಂಗ್ರೋವ್ ಎಕೋ ಬೀಚ್, ಶರಾವತಿ ಮ್ಯಾಂಗ್ರೋವ್ ಅಲ್ಲಿದೆ. ಅಲ್ಲಿ ಹೋಗಿ ವಿಸಿಟ್ ಮಾಡ್ಬೋದು, ಚೆನ್ನಾಗಿದೆ ಅಲ್ಲೂ. ಬಟ್ ಇದರಷ್ಟು ಮೇಂಟೈನ್ ಮಾಡಿಲ್ಲ ಅವರು. ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಫೋಟೋಗ್ರಾಫರ್ ಮೇಡಮ್ಮು ಒಂದು ಫೋಟೋ ಹಿಡಿಯೋಕೆ ಬರಲ್ಲ ಇವಳು. ಸೊ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಕೆಫೆ ಇದೆ ಅಂತ ಹೇಳಿದ್ನಲ್ಲ, ಅದೇ ಇದು ನೋಡಿ. ಲೈಟ್ಸ್ ಆನ್ ಮಾಡಿ ಪರ್ಫೆಕ್ಟ್ ಸಕ್ಕತ್ತಾಗಿದೆ. ಇಲ್ಲಿ ಒಳಗಡೆನೂ ಲೈಟ್ಸ್ ಆನ್ ಆಯಿತು. ತೋರಿಸ್ತೀನಿ ನಾನು ನಿಮ್ಮ ಒಳಗಡೆ ಹೇಗಿದೆ ಅಂತ. ಮಾರ್ಚ್
ಮಾರ್ಚ್ ನವೆಂಬರ್ ಬೆಸ್ಟ್ ಪ್ಲೇಸ್ ಟು ಬೆಸ್ಟ್. ನವೆಂಬರ್ ಟು ಮಾರ್ಚ್ ಚಿನ್ನು ನವೆಂಬರ್ ಟು ಮಾರ್ಚ್ ಬೆಸ್ಟ್ ಟೈಮ್ ಟು ವಿಸಿಟ್. ಮತ್ತೆ ಎಷ್ಟು ತಿನ್ನೋದು ಐಸು? ಈ ಕೆಫೆ ಇಲ್ಲಿ ಮ್ಯಾಂಗ್ರೋವ್ ಇದು ನೋಡಿ. ಈ ಕುಕ್ಕೀಸ್ ಬೇಕಾ ಬೇಡವಾ ನಿಮಗೆ? ಬೇಡವಾ? ಇಲ್ಲ ಐತಲ್ಲಿ ನೀರು. ಹಾಯ್ ಗೈಸ್, ಹೇಳಿದ್ದೆ ಅಲ್ವಾ ಅವಾಗಲೇ ತೋರಿಸ್ತೀನಿ ನೈಟಲ್ಲಿ ಹಿಂಗೆ ಕಾಣಿಸುತ್ತೆ ಅಂತ. ನೋಡಿ ಇದೇ ಅದರ ವ್ಯೂ. ಈ ರೀತಿ ವ್ಯೂ ಪಾಯಿಂಟ್ಸ್ ಇರುತ್ತೆ. ಈ ಥರ ವ್ಯೂ ಪಾಯಿಂಟ್ಸ್ ಇರುತ್ತೆ, ಎಲ್ಲ ಕಡೆ ಲೈಟ್ ಹಾಕಿರ್ತಾರೆ, ನೀವು ಬಂದು ಇದು ಮಾಡ್ಬೋದು. ತುಂಬ ಚೆನ್ನಾಗಿದೆ, ತುಂಬ ರೊಮ್ಯಾಂಟಿಕ್ ಆಗಿದೆ. ಇಫ್ ಯು ಕಮ್ಮಿಂಗ್ ವಿತ್ ಯುವರ್ ಪಾರ್ಟ್ನರ್ ಬೆಸ್ಟ್.